ಪೂರ್ವ ಮುಂಗಾರು ಮಳೆ ಈಗ ತಾನೇ ಆರಂಭ ಆಗಿದೆ. ಆರಂಭದಲ್ಲೇ ಬೆಂಗಳೂರಿನ ರಸ್ತೆಯ ಗುಣಮಟ್ಟಗಳು ಬಟಾಬೈಲಾಗ್ತಾ ಇದೆ. ಆರಂಭ ಆದ ಕೆಲವು ದಿನಗಳ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ. ಹಾಗಾದ್ರೆ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತ ರಸ್ತೆಗಳನ್ನಾಗಿ ನೋಡೋಕೆ ನಮಗೆ ಸಾಧ್ಯನೇ ಇಲ್ವಾ? ಅಧಿಕಾರಿಗಳು ಏನು ಹೇಳ್ತಾರೆ, ಜನ ಯಾವ ರೀತಿಯಾಗಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಒಂದು ರಿಪೋರ್ಟ್ ಮಾಡಿದೆ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಬದಲಾಗದ ಗುಂಡಿ ದರ್ಬಾರ್. ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿಯೇ ಗುಂಡಿಗಳು. ಎದ್ದೇಳು ಬಿಬಿಎಂಪಿ ಅಂತಿದ್ದಾರೆ ಬೆಂಗಳೂರಿಗರು. ಪಬ್ಲಿಕ್ ಟಿವಿಯ ಮೆಗಾ ರಿಯಾಲಿಟಿ ಚೆಕ್. ಹೌದು, ಬಿಬಿಎಂಪಿ ಒಂದು ಕಡೆ ಗುಂಡಿಯನ್ನ ಲೆಕ್ಕ ಮಾಡಿದ್ರೆ ಮತ್ತೆ ಗುಂಡಿಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ. ಬಿಬಿಎಂಪಿ ಆಯುಕ್ತರು ಮೀಟಿಂಗ್ ಮಾಡಿ 8 ವಲಯಗಳಲ್ಲೂ ಕೂಡ ಗುಂಡಿಯನ್ನು ಗುರುತಿಸಿ ಮುಚ್ಚುವ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ದೇ ಬಂತು. ಆದರೆ ಕೆಲಸ ಮಾತ್ರ ಆಮೆಗತಿಯಲ್ಲಿಯೇ ಆಗ್ತಾ ಇದೆ. ಇದೇ ರೀತಿ ಗುಂಡಿ ಮುಚ್ಚಲು ವಿಳಂಬ ಮಾಡಿದ್ರೆ ಮತ್ತೆ ಗುಂಡಿ ವಿಚಾರಕ್ಕೆ ಸಿಲಿಕಾನ್ ಸಿಟಿ ಮಾನ ಹರಾಜಾಗುತ್ತೆ ಅಂತ ಹೇಳಿ ಜನ ಛೀಮಾರಿ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಬದಲಾಗದ ಗುಂಡಿ ದರ್ಬಾರ್ ಬಗ್ಗೆ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಪದ್ಮನಾಭನಗರ. ಪದ್ಮನಾಭನಗರದ ಜಂಕ್ಷನ್ನಲ್ಲಿಯೇ ದೊಡ್ಡ ಮಟ್ಟದ ಗುಂಡಿ ಬಿದ್ದಿದೆ. ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ವಾಹನ ಸವಾರರು ಈ ಗುಂಡಿಯಿಂದ ಪರದಾಡುವಂತಾಗಿದೆ. ಬೆಂಗಳೂರಲ್ಲಿ ಪೂರ್ವ ಮುಂಗಾರು ಜೋರಾಗಿದೆ. ಇದರ ಆರ್ಭಟಕ್ಕೆ ಬೆಂಗಳೂರಿನ ರಸ್ತೆಗಳ ಅಪ್ಪಜೀತಿ ಯಾವ ರೀತಿಯಾಗಿದೆ, ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾನೀಗ ಇರುವಂಥದ್ದು ಪದ್ಮನಾಭನಗರದ ಪ್ರಮುಖ ಜಂಕ್ಷನ್ ಇದು. ಈ ಜಂಕ್ಷನ್ನಲ್ಲಿ ಯಾವ ಮಟ್ಟಕ್ಕೆ ಗುಂಡಿಮಯ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಅಂದರೆ ಪ್ರಮುಖ ಜಂಕ್ಷನ್ನ ಪರಿಸ್ಥಿತಿಯೇ ಈ ರೀತಿ ಆಗಿದೆ. ಯಾಕಂದರೆ ದೊಡ್ಡ ಮಟ್ಟದ ಗುಂಡಿ ಬಿದ್ದಿದೆ. ಆ ಗುಂಡಿಯೆಲ್ಲ ವಾಹನಗಳು ಓಡಾಡುವಂಥ ದುಸ್ಥಿತಿ ಈಗ ಶುರುವಾಗಿರುವಂಥದ್ದು. ಅದು ದೊಡ್ಡ ಗುಂಡಿ, ಅದರ ಅಕ್ಕಪಕ್ಕ ಕೂಡ ಸಣ್ಣ ಪುಟ್ಟ ಗುಂಡಿಗಳಾಗಿದ್ದಾವೆ. ಇದನ್ನು ಮುಚ್ಚುವಂಥ ಕೆಲಸ BBMP ಮಾಡಿಲ್ಲ. ಕೇವಲ ಮೀಟಿಂಗ್ ಮಾಡಿ ಎಲ್ಲ ಕಡೆಗಳಲ್ಲೂ ಕೂಡ, ಅಂದರೆ ಏನು 8 ವಲಯ ಇದೆ, ಎಲ್ಲ 8 ವಲಯಗಳಲ್ಲೂ ಕೂಡ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಶೀಘ್ರಗತಿಯಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕಮಿಷನರ್ ಹೇಳಿದರು. BBMP ಹತ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದೆ. ಆದರೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಯಾರೂ ಕೂಡ ಮಾಡಿಲ್ಲ. ಒಂದು ರೀತಿ ಆಮೆಗತಿಯಲ್ಲಿ ಕೆಲಸ ಮಾಡಿದರೆ ಆಗಲ್ಲ, ಎದ್ದೇಳು BBMP ಎದ್ದೇಳು ಅಂತ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಅಶೋಕನಗರ. ಅಶೋಕನಗರದ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದಿದ್ದು, ರಸ್ತೆಯ ಮಧ್ಯದಲ್ಲಿಯೇ ಬಿದ್ದಿರುವ ಗುಂಡಿಗೆ ಪ್ಲಾಸ್ಟಿಕ್ ಬ್ಯಾರಿಕೇಡ್ ಅನ್ನು ಇಟ್ಟಿದ್ದಾರೆ. ವಾಹನ ಸವಾರರು ಗುಂಡಿಯನ್ನು ತಪ್ಪಿಸಿ ಓಡಾಡೋದೇ ದೊಡ್ಡ ಸವಾಲಾಗಿದೆ. ನಾನೀಗ ಅಶೋಕನಗರ ಮುಖ್ಯ ರಸ್ತೆಯಲ್ಲಿದ್ದೀನಿ. ಅಶೋಕನಗರದ ರಸ್ತೆಯಲ್ಲಿ ಒಂದು ಗುಂಡಿ ಬಿದ್ದಿದೆ. ಬೃಹತ್ ಗುಂಡಿ ಬಿದ್ದಿರುವಂಥ ಜಾಗದಲ್ಲಿ ಅಡ್ಡಲಾಗಿ ಒಂದು ಪೊಲೀಸರ ಬ್ಯಾರಿಕೇಡ್ ಇದೆ, ಅದನ್ನು ಮಾತ್ರ ಇಟ್ಟಿರುವಂಥದ್ದು. ಅಥವಾ ಗಮನಿಸ್ತಾ ಹೋಗ್ತಾ ಇದ್ದೀರಾ, ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿ ಈ ಗುಂಡಿ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಗುಂಡಿ ಒಳಗಡೆ ವೆಹಿಕಲ್ ಇಳಿಬಾರ್ದು ಅಂತೇಳಿ ಇದನ್ನು ಅಡ್ಡಲಾಗಿ ಇಟ್ಟಿದ್ದಾರೆ. ಗಮನಿಸ್ತಾ ಹೋಗ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಗುಂಡಿ ಬಿದ್ದಿದೆ ಅನ್ನುವಂಥದ್ದು. ಅಲ್ಲಿ ಮಳೆ ಬಂದಾಗ ಅಲ್ಲಿ ನೀರು ತುಂಬಿಕೊಡುತ್ತೆ, ನೀರು ತುಂಬಿಕೊಂಡು ಸಮಸ್ಯೆ ಆಗುತ್ತೆ. ಯಾರೂ ಕೂಡ ಈ ಗುಂಡಿ ಬಿದ್ದಿರುವಂಥ ಜಾಗಕ್ಕೆ ಬರಬಾರ್ದು ಅಂತೇಳಿ ಇದನ್ನು ಇಲ್ಲಿ ಅಡ್ಡಲಾಗಿ ಹಾಗೇ ಇಟ್ಟಿರುವಂಥದ್ದು. ಈ ರೀತಿ ಗುಂಡಿ ಮುಚ್ಚಿದೇನೆ BBMP ಅವರು ಅಡ್ಡಲಾಗಿ ಒಂದು ಬ್ಯಾರಿಕೇಡ್ಗಳನ್ನು, ಡಬ್ಬಗಳನ್ನು ಇಟ್ಟಿರುವಂಥದ್ದು. ಸಾರ್ವಜನಿಕರೇ ಈ ರೀತಿ ಡಬ್ಬಗಳನ್ನು ಇಟ್ಟು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಗುಂಡಿ ಒಳಗಡೆ ಹೋಗ್ದೇ ಮುನ್ನೆಚ್ಚರಿಕೆ ವಹಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ಅಪಾಯ ಆಗುತ್ತೆ ಅನ್ನುವಂಥದ್ದು. ಬರ್ತಕ್ಕಂಥ ವೆಹಿಕಲ್ಗಳು ಏನು ಮಾಡ್ತಾರೆ ಅಂತಂದರೆ ಅವರು ಸೈಡ್ಗೆ ಹೋಗ್ತಾರೆ. ನೋಡ್ಬೋದು ಬರ್ತಕ್ಕಂಥವ್ರು ಇಲ್ಲಿ ಕೂಡ ಆ ಗುಂಡಿ ಇದೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಮಲ್ಲೇಶ್ವರಂ. ಮಲ್ಲೇಶ್ವರಂನಲ್ಲೂ ಕೂಡ ಗುಂಡಿಗಳ ದರ್ಬಾರ್ ಜೋರಾಗಿದೆ. ಕಡಿಮೆ ಮಳೆಗೆ ಗುಂಡಿಗಳು ಬಿದ್ದಿದ್ದು ಕಲ್ಲುಗಳು ಮೇಲೆದ್ದಿವೆ. ಮಲ್ಲೇಶ್ವರಂ 11th ಮೇನ್ ರೋಡಲ್ಲಿ ಇದ್ದೀನಿ. ಸೊ ಇಲ್ಲಿ ಕೂಡ ಗುಂಡಿಗಳ ಸಾಮ್ರಾಜ್ಯನೇ ಶುರುವಾಗಿದೆ. ಈಗಾಗಲೇ ಮಳೆಗೆ ಬಹುತೇಕ ರಸ್ತೆಗಳೆಲ್ಲವೂ ಕೂಡ ತಗ್ಗು ಗುಂಡಿಗಳಾಗಿ ಮಾರ್ಪಡ್ತಾ ಇದೆ. ಇಲ್ಲಿ ಕೂಡ ಕಳೆದ 2 ವಾರಗಳಿಂದ ಬಂದಂತಹ ಮಳೆಗೆ ಇಲ್ಲಿ ಡಾಂಬರ್ ಎಲ್ಲವೂ ಕೂಡ ಕಿತ್ತು ಹೋಗಿದೆ. ಕಲ್ಲುಗಳೆಲ್ಲವೂ ಕೂಡ ಎದ್ದು ಬಂದಿದ್ದಾವೆ, ಅದೆಲ್ಲವೂ ಕೂಡ ಗಮನಿಸ್ತಾ ಇದ್ರಿ. ಸೊ ಇದೇ ರಸ್ತೆಯಲ್ಲಿ ಜಲಮಂಡಳಿಯ ಚೇಂಬರ್ ಕೂಡ ಇದೆ. ಸೊ ಆ ಒಂದು ಚರಂಡಿಯ ಅವ್ಯವಸ್ಥೆಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಚರಂಡಿಯ ಆ ಮ್ಯಾನ್ವೋಲ್ನ ಕ್ಯಾಪ್ ಏನಿದೆಯಲ್ಲ ಅದೆಲ್ಲವೂ ಕೂಡ ಎದ್ದು ಬರುವಂತಹ ಸ್ಥಿತಿಗೆ ತಲುಪಿದೆ. ಅದರ ಆ ಚರಂಡಿಯ ಅಕ್ಕಪಕ್ಕದ ರಸ್ತೆ ಏನಿದೆಯಲ್ಲ ಅದೆಲ್ಲವೂ ಕೂಡ ಡಾಂಬರ್ ಕಿತ್ತು ಹೋಗಿ ಕಲ್ಲುಗಳೆಲ್ಲವೂ ಕೂಡ ಮೇಲೆ ಬಂದಿದ್ದಾವೆ. ವೆಹಿಕಲ್ಸ್ಗಳು ಮೂವಿಂಗಿಗೆ ಕಷ್ಟ ಆಗುತ್ತೆ. ಟೈರ್ಗಳಿಗೆ ಕಲ್ಲುಗಳು ಹೊಡೆಯುವಂತಹ ಸಂದರ್ಭದಲ್ಲಿ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಈ ಚರಂಡಿಯ ಅಕ್ಕಪಕ್ಕದ ಭಾಗಗಳಲ್ಲಿ ಕೂಡ ಡಾಂಬರನ್ನು ಹಾಕಿದ್ರು, ಮತ್ತೆ ಅದೆಲ್ಲವೂ ಕೂಡ ಕಿತ್ತು ಬಂದಿದೆ. ರಿಯಾಲಿಟಿ ಚೆಕ್ ನಂಬರ್ 4, ಸ್ಥಳ ಮೆಜೆಸ್ಟಿಕ್ ಬಸ್ ನಿಲ್ದಾಣ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಳೆದ ವರ್ಷ ಇಡೀ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿತ್ತು. ಇತ್ತೀಚೆಗಷ್ಟೇ ಹೊಸದಾಗಿ ಡಾಂಬರೀಕರಣ ಮಾಡಿದ್ರು. ಕಳೆದ 10 ದಿನದಿಂದ ಆಗ್ತಾ ಇರುವ ಮಳೆಗೆ ಮತ್ತೆ ಗುಂಡಿಗಳು ಬಿದ್ದಿವೆ.
ಈಗಾಗಲೇ ಪೂರ್ವ ಮುಂಗಾರು ಮಳೆ ಶುರುವಾಗಿದೆ. ಪೂರ್ವ ಮುಂಗಾರು ಮಳೆಗೇನೆ ಬೆಂಗಳೂರಿನ ರಸ್ತೆಗಳು ಗುಂಡಿಮಯ ಆಗ್ತಿದೆ. ನಾವೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಒಳಭಾಗಕ್ಕೆ ಎಂಟ್ರಿ ಆಗುವಂಥ ಸ್ಥಳದಲ್ಲಿದ್ದೀನಿ. ದೃಶ್ಯಗಳಲ್ಲಿ ನೀವು ನೋಡ್ತಿದ್ದೀರಾ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅಂದಿದ ತಕ್ಷಣ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಬಸ್ಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತೆ. ಮೆಜೆಸ್ಟಿಕ್ ಕಡೆ ಬರುವಂಥ ಬಸ್ಗಳು ಬೆಂಗಳೂರಿನ ನಾನಾ ಭಾಗದಿಂದ ಇಲ್ಲಿಗೆ ಬಸ್ಗಳು ಬರುತ್ತೆ. ಈಗ ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಕಳೆದ 3-4 ತಿಂಗಳಿಂದ ಅಷ್ಟೇ ಇಲ್ಲಿ ಹೊಸದಾಗಿ ಡಾಂಬರೀಕರಣ ಮಾಡಲಾಗಿತ್ತು. ಅದರ ಹಿಂದೆ ಈ ರಸ್ತೆಯಲ್ಲಿ ಜನ ಏನು ಮಣ್ಣು ಮಾಡುವಷ್ಟರ ಮಟ್ಟಿಗೆ ಹಳ್ಳಗುಂಡಿ ಬಿದ್ದಿತ್ತು. ಈಗ ಕಳೆದ ವಾರ ಅದರಿಂದ ಶುರುವಾದಂಥ ಮಳೆಗೆ ಮತ್ತೆ ಇಲ್ಲಿ ಗುಂಡಿಗಳು ಬೀಳ್ತಿದೆ. ಆ ಗುಂಡಿಗಳನ್ನು BMTC ಆಡಳಿತ ಮಂಡಳಿ ವೇಸ್ಟ್ ಡಸ್ಟ್ಗಳನ್ನ ತಂದು ಹಾಕೋದ್ರೆ ಟೈಲ್ಸ್ ಪೀಸ್ಗಳನ್ನ ಹಾಕಿದ್ದಾರೆ. ನೋಡ್ತಿದ್ದೀರಾ, ಈ ಟೈಲ್ಸ್ ಪೀಸ್ ಹಾಕಿದ್ದಾರೆ, ಜಲ್ಲಿಗಳನ್ನ ತಂದು ಹಾಕ್ತಿದ್ದಾರೆ. ಆದರೂ ಸಹ ಗುಂಡಿ ಮತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಯಾಕಂದರೆ ಮಳೆ ಬಂದಾಗ ಟಾರೇ ಕಿತ್ತೋಗುವಂಥ ಮಟ್ಟಕ್ಕೆ ಇವರು ಕಳಪೆ ಟಾರ್ಗಳನ್ನ ಹಾಕಿದಾಗ ಮಣ್ಣು ಕಲ್ಲುಗಳು ನಿಲ್ಲುತ್ತಾ ಅನ್ನೋಂಥ ಪ್ರಶ್ನೆ ಕಾಣುವಂಥದ್ದು. ಇಡೀ ರಸ್ತೆಯಲ್ಲಿ ನೋಡ್ತಿದ್ದೀರಾ, ಜಲ್ಲಿ ಕಲ್ಲುಗಳು ಎದ್ದೇಳ್ತಿರುವಂಥದ್ದು. ಇಲ್ಲೂ ಸಹ ಸಾಕಷ್ಟು ಗುಂಡಿಗಳು ಆಗ್ತಿದೆ, ಈಗ ಶುರು ಆಗ್ತಿರುವಂಥದ್ದು. ಅಂದರೆ ಒಂದು ಮಳೆಗೆ ಈ ರೀತಿ ಈಗ ನೋಡಿದ್ದೀರಾ, ಇಲ್ಲಿ ಜಾಗದಲ್ಲಿ ಗುಂಡಿ ಆಗಿದೆ, ಅದನ್ನು ದೊಡ್ಡ ಗುಂಡಿ ಆಗಿರೋದ್ರಿಂದ ಜಲ್ಲಿ ಕಲ್ಲಲ್ಲಿ ಮುಚ್ಚಿದ್ದಾರೆ. ಮತ್ತೊಂದು ಭಾಗದಲ್ಲಿ ಇಲ್ಲಿ ಸಣ್ಣ ಪಟ್ಟ ಗುಂಡಿಗಳು ಆಗ್ತಿದೆ, ಇದು ಇನ್ನೂ ಸಣ್ಣದಾಗಿದೆ ಅಂತ ಅದನ್ನು ಮುಚ್ಚುವಂಥ ಕೆಲಸಕ್ಕೆ ಹೋಗಿಲ್ಲ. ಇಲ್ಲಿ ದೊಡ್ಡದಾಗಿ ಗುಂಡಿ ಬಿದ್ದಾಗ ಅದನ್ನು ಜಲ್ಲಿ ಕಲ್ಲು ಅಥವಾ ಮಣ್ಣನ್ನು ಡಸ್ಟ್ ಪೌಡ್ರ್ಗಳನ್ನ ಬೇರೆ ಎಲ್ಲೋ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಜಾಗದಲ್ಲಿರುವಂಥ ಮಣ್ಣುಗಳನ್ನ ತಂದು ಮುಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನಮಗೆ ಇಲ್ಲಿಂದ ಒಂದು 50 ಮೀಟರ್ ಅಂತರದಲ್ಲೇ ಸಾಕಷ್ಟು ಗುಂಡಿಗಳು ಈಗ ಕಾಣಿಸ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 5, ಸ್ಥಳ ವಿಲ್ಸನ್ ಗಾರ್ಡನ್. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮತ್ತೆ ರಸ್ತೆ ಗುಂಡಿಗಳು ಹೆಚ್ಚಾಗ್ತದೆ. ಒಂದು ಕಡೆ ನಿರಂತರ ಮಳೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಪ್ರಾಣವನ್ನು ಕಲ್ತ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ನಾವಿರುವಂಥದ್ದು ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿದ್ದೇವೆ. ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ಗುಂಡಿ ಬಿದ್ದಿದೆ. ಪ್ರಮುಖವಾಗಿ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇದ್ದಾವೆ. ಗಮನಿಸ್ಬೋದು ವಾಹನಗಳ ಓಡಾಟ ಹೇಗಿದೆ ಅಂತೇಳಿ. ದೊಡ್ಡ ದೊಡ್ಡ ವೆಹಿಕಲ್ಗಳೇ ಕಷ್ಟಪಟ್ಟು ಸಾಗುವಂಥ ಪರಿಸ್ಥಿತಿ ಈ ರಸ್ತೆಯಲ್ಲಿ ನಿರ್ಮಾಣ ಆಗ್ತಾಯಿದೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಟವನ್ನು ಮಾಡ್ತಾ ಇದ್ರು ಕೂಡ, ನಿರಂತರವಾಗಿ ಗುಂಡಿ ಬಿದ್ದಿದ್ರು ಕೂಡ ಇದನ್ನು ಸರಿಪಡಿಸುವಂಥ ಕೆಲಸವನ್ನು BBMP ಮಾಡ್ತಾ ಇಲ್ಲ. ಈ ಹಿಂದೆ ಅನೇಕ ಬಾರಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಂಡಿಗಳಿಂದಲೇ ಹರಾಜಾಗಿದ್ರು ಕೂಡ ನಮ್ಮ BBMP ಅವರು ಇನ್ನೂ ಕೂಡ ಆಕ್ಟಿವ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಮಳೆಗಾಲ ಬರ್ತಾ ಇದೆ, ಇನ್ನೂ ಕೂಡ ಗುಂಡಿಗಳ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈ ಹಿಂದೆ ಅವೆಲ್ಲವನ್ನ ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಮತ್ತೊಂದಷ್ಟು ಗುಂಡಿಗಳು ಆಗಬಹುದಾದಂತಹ ಸಂದರ್ಭವನ್ನು ತಪ್ಪಿಸ್ಬೋದಿತ್ತು. ಬಟ್ ಆದರೆ BBMP ಆಕ್ಟಿವ್ ಆಗದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಮಳೆಗಾಲದಲ್ಲಿ ಈ ರಸ್ತೆಗಳಲ್ಲಿ ಏನಾದರೂ ವೇಗವಾಗಿ ವಾಹನ ಸವಾರರು ಬಂದರೆ, ಅದು ಗೊತ್ತಿಲ್ಲದೆ ಏನಾದರೂ ರಸ್ತೆಗೆ ಇಳಿದ್ರೆ ಖಂಡಿತವಾಗಿಯೂ ಅಪಾಯವನ್ನು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಗರದ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈಗಲೂ BBMP ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ಮತ್ತಷ್ಟು ಕಷ್ಟ ಆಗುತ್ತೆ. ಕೇವಲ ಗುಂಡಿಗಳ ಲೆಕ್ಕ ಹಾಕಿದ್ರಾಗಲ್ಲ, ರಸ್ತೆ ಗುಂಡಿಯನ್ನು ಮುಚ್ಚಿ ಅಂತ ಜನ ಛೀಮಾರಿ ಹಾಕ್ತಿದ್ದಾರೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.